ಎಲ್ಲರಿಗೂ ನಮಸ್ಕಾರ. ಪಾಟೀಲ್ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇವತ್ತಿನ ವಿಜ್ಞಾನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಪ್ರಶ್ನೆಗಳು ಮುಂಬರುವಂತಹ GPSTR, HSTR ಮತ್ತು PSTR ಪರೀಕ್ಷೆಗಳಿಗೆ ಹಾಗೂ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯುವಂತಹ ಕರ್ನಾಟಕ ವಸತಿ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಲು ಬಯಸುವಂತಹ ಉದ್ಯೋಗ ಆಕಾಂಕ್ಷಿಗಳಿಗೆ ಈ ತರಗತಿ ತುಂಬ ಉಪಯುಕ್ತವಾಗ್ತದೆ ಅಂತ ಹೇಳ್ತಾ ನಾವು ಸಮಯವನ್ನ ವ್ಯರ್ಥ ಮಾಡದೆ ನೇರವಾಗಿ ಪ್ರಶ್ನೆಗಳ ಕಡೆ ಹೋಗೋಣ. ಯಾಕಂದ್ರೆ ಪರೀಕ್ಷೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಡೀತದೆ. ಹಾಗಾಗಿ ನಾವು ನೇರವಾಗಿ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಜೀವಕೋಶವನ್ನ ಮೊದಲು ಕಂಡುಹಿಡಿದ ವಿಜ್ಞಾನಿ ಯಾರು? ನೋಡ್ರಿ, ಆಪ್ಷನ್ ನೋಡ್ರಿ: ಐಸಾಕ್ ನ್ಯೂಟನ್, ರಾಬರ್ಟ್ ಹುಕ್, ಚಾರ್ಲ್ಸ್ ಡಾರ್ವಿನ್, ಲೂಯಿಸ್ ಪ್ಯಾಶ್ಚರ್. ಹಾಗಾದ್ರೆ ಜೀವಕೋಶವನ್ನ ಮೊದಲು ಕಂಡುಹಿಡಿದಂತಹ ವಿಜ್ಞಾನಿ ಯಾರು? ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ, ರಾಬರ್ಟ್ ಹುಕ್. ಈ ರಾಬರ್ಟ್ ಹುಕ್ ಅಂತಕ್ಕಂಥ ವಿಜ್ಞಾನಿ 1665ರಲ್ಲಿ ಕಾರ್ಕ್ ಎಂಬ ಸಸ್ಯದ ಒಣಭಾಗವನ್ನ ಸೂಕ್ಷ್ಮದರ್ಶಕದ ಮೂಲಕ ಪರಿಶೀಲನೆ ಮಾಡಿ ಅವರು ಅದರಲ್ಲಿ ಜೇನುಗೂಡಿನಂತಹ ಕಾಣುವ ಸಣ್ಣ ಸಣ್ಣ ಕೋಣೆಗಳನ್ನ ಗಮನಿಸಿದರು. ನೋಡ್ರಿ, 1665ರಲ್ಲಿ ಈ ರಾಬರ್ಟ್ ಹುಕ್ ಅಂತಕ್ಕಂಥ ವಿಜ್ಞಾನಿ ಕಾರ್ಕ್ ಎಂಬ ಸಸ್ಯದ ಒಣಭಾಗವನ್ನ ಸೂಕ್ಷ್ಮದರ್ಶಕದಲ್ಲಿ ಏನ್ ಮಾಡ್ತಾರ, ಪರಿಶೀಲನೆ ಮಾಡ್ತಾರ. ಅವರು ಅದರಲ್ಲಿ ಜೇನುಗೂಡಿನಂತಹ ಸಣ್ಣ ಸಣ್ಣ ಕೋಣೆಗಳನ್ನ ಗಮನಿಸ್ತಾರ. ಆ ಕೋಣೆಗಳನ್ನ ಅವರು ಸೆಲ್ ಎಂಬ ಹೆಸರಿನಿಂದ ಕರೀತಾರ. ಹಾಗಾದ್ರೆ ಈ ಸೆಲ್ ಅಂತಕ್ಕಂಥ ಪದವನ್ನ ಮೊದಲು ಬಳಸಿದಂತಹ ವಿಜ್ಞಾನಿ ಈ ರಾಬರ್ಟ್ ಹುಕ್ ರವರು. ನೋಡ್ರಿ, ಪ್ರಶ್ನೆ ಆಗಿದೆ. ಹಿಂದೆ ನಡೆದಂತಹ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆ ಆಗಿದೆ. ಏನಪ್ಪಾ ಅಂದ್ರೆ ಸೆಲ್, ಜೀವಕೋಶ ಎಂಬ ಪದವನ್ನ ಮೊದಲು ನೀಡಿದವರು ಯಾರು? ರಾಬರ್ಟ್ ಹುಕ್ ಅವರು. ನೆಕ್ಸ್ಟ್, ಈ ರಾಬರ್ಟ್ ಹುಕ್ ಕಂಡ ಜೀವಕೋಶಗಳು ಸತ್ತ ಸಸ್ಯ ಕೋಶಗಳು. ನೋಡ್ರಿ, ಈ ರಾಬರ್ಟ್ ಹುಕ್ ಅವರು ಏನೋ ಕಾರ್ಕ್ ಎಂಬ ಸಸ್ಯದ ಒಣಭಾಗವನ್ನ ಮೈಕ್ರೋಸ್ಕೋಪ್ ಅಲ್ಲಿ ಗಮನಿಸಿದರು. ಅವು ಯಾಂತ ಸಸ್ಯಗಳು? ಡೆಡ್ ಸೆಲ್ಸ್, ಅವು ಸತ್ತ ಜೀವಕೋಶಗಳು. ಹಾಗಾದ್ರೆ ಈ ಜೀವಂತ ಜೀವಕೋಶಗಳನ್ನ ನಂತರ ಆಂಟೋನಿ ವ್ಯಾನ್ ಲೆವೆನ್ಹುಕ್ ರವರು ಮೊದಲ ಬಾರಿಗೆ ಸೂಕ್ಷ್ಮದರ್ಶಕದಲ್ಲಿ ಕಂಡು ಹಿಡಿದರು. ನೋಡ್ರಿ, ಸತ್ತ ಜೀವಕೋಶಗಳನ್ನ ಪರಿಶೀಲಿಸಿದಂತಹ ವಿಜ್ಞಾನಿ ರಾಬರ್ಟ್ ಹುಕ್ ರವರು. ಹಾಗಾದ್ರೆ ಜೀವಂತ ಜೀವಕೋಶಗಳನ್ನ ಪರಿಶೀಲನೆ ಮಾಡಿದಂತಹ ವಿಜ್ಞಾನಿಗಳು ಯಾರಪ್ಪ ಅಂದ್ರೆ ಆಂಟೋನಿ ವ್ಯಾನ್ ಲೆವೆನ್ ಹುಕ್ ಅಂತಕ್ಕಂಥವ್ರು. ನೆಕ್ಸ್ಟ್ ನೋಡ್ರಿ, ಆಪ್ಷನ್ ಬಿ, ರಾಬರ್ಟ್ ಹುಕ್ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಹಾಗಾದ್ರೆ ಆಪ್ಷನ್ ಎ ನೋಡ್ರಿ, ಐಸಾಕ್ ನ್ಯೂಟನ್ ಅಂತಕ್ಕಂಥವ್ರು ಗುರುತ್ವಾಕರ್ಷಣ ನಿಯಮ ಮತ್ತು
ಚಲನೆಯ ನಿಯಮಗಳನ್ನ ಪ್ರತಿಪಾದಿಸಿದಂತಹ ಒಬ್ಬ ಭೌತಶಾಸ್ತ್ರಜ್ಞ. ನೋಡ್ರಿ, ನ್ಯೂಟನ್ ಅವರ ಗುರುತ್ವಾಕರ್ಷಣೆ ನಿಯಮ ಮತ್ತು ಚಲನೆಯ ನಿಯಮಗಳನ್ನ ಅವರು ಪ್ರತಿಪಾದನೆ ಮಾಡ್ತಾರ. ನೆಕ್ಸ್ಟ್ ಆಪ್ಷನ್ ಸಿ ನೋಡ್ರಿ, ಚಾರ್ಲ್ಸ್ ಡಾರ್ವಿನ್. ಈ ಡಾರ್ವಿನ್ ಅಂತಕ್ಕಂಥವರು ವಿಕಾಸವಾದ ಥಿಯರಿ ಆಫ್ ಎವಲ್ಯೂಷನ್ ಅನ್ನ ಪ್ರತಿಪಾದನೆ ಮಾಡ್ತಾರ. ನೆಕ್ಸ್ಟ್ ಆಪ್ಷನ್ ಡಿ, ಲೂಯಿ ಫ್ಯಾಕ್ಚರ್ ಅಂತಕ್ಕಂಥವ್ರು ಜೀವಶಾಸ್ತ್ರದ ಸೂಕ್ಷ್ಮ ಜೀವಿಶಾಸ್ತ್ರದ ಪಿತಾಮಹ. ಇವರನ್ನು ನೋಡ್ರಿ ಏನಂತೀವಿ, ಫಾದರ್ ಆಫ್ ಮೈಕ್ರೋಬಯಾಲಜಿ. ಫಾದರ್ ಆಫ್ ಮೈಕ್ರೋಬಯಾಲಜಿ ಯಾರಪ್ಪ ಅಂದ್ರ ಲೂಯಿ ಪಾಶ್ಚರ್. ಇವರು ಪಾಶ್ಚರೀಕರಣ ವಿಧಾನ ಮತ್ತು ಲಸಿಕೆಗಳ ಅಭಿವೃದ್ಧಿಗೆ ಪ್ರಸಿದ್ಧರಾದಂತಹ ವಿಜ್ಞಾನಿ. ಹಾಗಾದ್ರೆ ಈ ಲೂಯಿಸ್ ಪ್ಯಾಶ್ಚರ್ ಅಂತಕ್ಕಂಥವ್ರು ಇನ್ನೊಂದು ರೇಬಿಸ್ ರೋಗಕ್ಕೆ ಲಸಿಕೆಯನ್ನ ಕಂಡು ಹಿಡಿತಾರ. ಹುಚ್ಚುನಾಯಿ ಕಡಿತದಿಂದ ಬರುವಂತಹ ರೇಬಿಸ್ ರೋಗಕ್ಕೆ ಲಸಿಕೆಯನ್ನ ಕಂಡು ಹಿಡಿದಂತಹ ವಿಜ್ಞಾನಿ ಈ ಲೂಯಿ ಪ್ಯಾಶ್ಚರ್ ಅವರು. ನೆಕ್ಸ್ಟ್, ಈ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಯಾವ್ಯಾವ ಪ್ರಶ್ನೆಗಳನ್ನ ನಾವಿಲ್ಲಿ ನೋಡ್ಬೇಕಪ್ಪ ಅಂದ್ರೆ ನೋಡ್ರಿ, 1665ರಲ್ಲಿ ರಾಬರ್ಟ್ ಹುಕ್ ಅವರು ಜೀವಕೋಶವನ್ನ ಕಂಡು ಹಿಡಿದರು. ನೆಕ್ಸ್ಟ್, ಈ ರಾಬರ್ಟ್ ಹುಕ್ ಅವರು ಅಧ್ಯಯನ ಮಾಡಿದಂತಹ ಸಸ್ಯದ ಭಾಗ ಯಾವ್ದಪ್ಪ ಅಂದ್ರೆ ಕಾರ್ಕ್ ಅಂತಕ್ಕಂಥದ್ದು. ಸೆಲ್ ಎಂಬ ಪದವನ್ನ ಮೊದಲು ಬಳಸಿದವರು ಕೂಡ ರಾಬರ್ಟ್ ಹುಕ್ ರವರು. ಜೀವಂತ ಜೀವಕೋಶಗಳನ್ನ ಮೊದಲ ಬಾರಿಗೆ ಕಂಡು ಹಿಡಿದವರು ಆಂಟೋನಿ ವ್ಯಾನ್ ಲೆವೆನ್ ಹುಕ್ ಅಂತಕ್ಕಂಥವ್ರು. ನೋಡ್ರಿ, ಈ ಎಲ್ಲಾ ಒಂದು ಪಾಯಿಂಟ್ಗಳನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಉಸಿರಾಟ, ಆಪ್ಷನ್ ಬಿ ಜೀರ್ಣಕ್ರಿಯೆ, ಆಪ್ಷನ್ ಸಿ ದ್ಯುತಿ ಸಂಶ್ಲೇಷಣೆ, ಆಪ್ಷನ್ ಡಿ ವಿಸರ್ಜನೆ. ಈ ಒಂದು ಪ್ರಶ್ನೆಗೆ ಉತ್ತರ ಎಲ್ಲರಿಗೆ ಗೊತ್ತಿದೆ ಅಂತ ತಿಳ್ಕೊತೀನಿ. ಯಾಕಂದ್ರೆ ನಾವು ಒಂದು 3ರಿಂದ 4ನೇ ತರಗತಿಯಿಂದ ಕೂಡ ಈ ಒಂದು ದ್ಯುತಿ ಸಂಶ್ಲೇಷಣೆಯನ್ನು ನಾವಿಲ್ಲಿ ಓದ್ಕೊಂತ ಬಂದೀವಿ. ಹಾಗಾದ್ರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಕ್ರಿಯೆಯನ್ನ ಏನಂತೀವಿ? ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ದ್ಯುತಿ ಸಂಶ್ಲೇಷಣೆ ಅಂದ್ರ ಏನು? ಸಸ್ಯಗಳು ಸೂರ್ಯನ ಬೆಳಕು, ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ತಮ್ಮ ಆಹಾರವಾದ ಗ್ಲೂಕೋಸ್ ಅನ್ನು ತಾವೇ ತಯಾರಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನ ಏನಂತೀವಿ? ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ನೋಡ್ರಿ, ಸಸ್ಯಗಳು ಸೂರ್ಯನ ಬೆಳಕು, ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ಒಂದು ಕ್ರಿಯೆಯನ್ನ ನಾವು ಇಲ್ಲಿ ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಈ ಒಂದು ಪ್ರಕ್ರಿಯೆಯಲ್ಲಿ ಸಸ್ಯಗಳು ಆಮ್ಲಜನಕವನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡ್ತಾವು. ಆದ್ದರಿಂದ ದ್ಯುತಿ ಸಂಶ್ಲೇಷಣೆ ಭೂಮಿಯ ಮೇಲಿನ ಜೀವಿಗಳ ಬದುಕಿಗೆ ಅತ್ಯಂತ ಅಗತ್ಯವಾದಂತಹ ಪ್ರಕ್ರಿಯೆ ಅಂತ ನಾವಿಲ್ಲಿ ಇದನ್ನ ಕರಿತೀವಿ. ಯಾಕಪ್ಪ ಅಂತಂದ್ರೆ ಈ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಂಡು ನಮಗೇನ್ ಬಿಡ್ತಾವು? ಆಮ್ಲಜನಕವನ್ನ ಬಿಡ್ತಾವು. ಹೌದಾ? ಹಾಗಾದ್ರೆ ಮನುಷ್ಯನು ಉಸಿರಾಟ ಮಾಡಕ್ಕೆ ಏನ್ ಬೇಕು? ಆಮ್ಲಜನಕ ಬೇಕು. ಹೌದಾ? ಹಾಗಾಗಿ ಭೂಮಿಯ ಮೇಲಿನ ಜೀವಿಗಳ ಬದುಕಿಗೆ ಅತ್ಯಂತ ಅಗತ್ಯವಾದ ಪ್ರಕ್ರಿಯೆಯನ್ನ ನಾವು ಇಲ್ಲಿ ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ನೆಕ್ಸ್ಟ್, ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು. ಈ ದ್ಯುತಿ ಸಂಶ್ಲೇಷಣೆಗೆ ಯಾವ್ಯಾವ ಅಂಶಗಳು ಬೇಕಪ್ಪ ಅಂದ್ರೆ ಸೂರ್ಯನ ಬೆಳಕು, ಇದು ಶಕ್ತಿಯ ಒಂದು ಮೂಲ. ಕ್ಲೋರೋಫಿಲ್, ಎಲೆಗಳಲ್ಲಿರುವ ಹಸಿರು ವರ್ಣದ್ರವ್ಯವನ್ನ ಕ್ಲೋರೋಫಿಲ್ ಅಂತ ಕರಿತೀವಿ. ನೀರು, ಬೇರುಗಳ ಮೂಲಕ ಹೀರಿಕೊಳ್ಳಲಾಗುತ್ತದೆ. ನೋಡ್ರಿ, ನೀರನ್ನ ಸಸ್ಯಗಳು ಬೇರಿನ ಮೂಲಕ ಹೀರಿಕೊಳ್ತವೆ. ಕಾರ್ಬನ್ ಡೈಆಕ್ಸೈಡ್, ಎಲೆಗಳ ರಂಧ್ರಗಳ ಮೂಲಕ ಒಳಗೆ ಪ್ರವೇಶಿಸುತ್ತದೆ. ನೋಡ್ರಿ, ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಎಲೆಗಳ ರಂಧ್ರಗಳ ಮೂಲಕ ಒಳ ಪ್ರವೇಶಿಸುತ್ತದೆ. ಎಲೆಗಳಲ್ಲಿರುವ ರಂಧ್ರಗಳಿಗೆ ಏನಂತೀವಿ?
ಸ್ಟೊಮ್ಯಾಟಾ ಅಂತ ಕರಿತೀವಿ. ರಾಸಾಯನಿಕ ಸಮೀಕರಣ ನೋಡ್ರಿ ಹೀಗಿದೆ: ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಸೂರ್ಯನ ಬೆಳಕು ಇವುಗಳನ್ನ ಸಸ್ಯಗಳು ಹೀರಿಕೊಂಡು ಗ್ಲೂಕೋಸ್ ಅನ್ನ ತಯಾರು ಮಾಡ್ತಾವು, ಪ್ಲಸ್ ಆಮ್ಲಜನಕವನ್ನ ಬಿಡುಗಡೆ ಮಾಡ್ತಾವು. ಇತರೆ ಆಯ್ಕೆಗಳ ವಿವರಣೆ ನೋಡ್ರಿ: ಉಸಿರಾಟ ಆಹಾರದಿಂದ ಶಕ್ತಿಯನ್ನ ಪಡೆಯುವಂತಹ ಪ್ರಕ್ರಿಯೆಯನ್ನ ಉಸಿರಾಟ ಅಂತ ಕರಿತೀವಿ. ಆಪ್ಷನ್ ಬಿ ಜೀರ್ಣಕ್ರಿಯೆ, ಆಹಾರವನ್ನ ಸರಳ ಪದಾರ್ಥಗಳಾಗಿ ವಿಭಜಿಸುವಂತಹ ಪ್ರಕ್ರಿಯೆ. ಆಪ್ಷನ್ ಡಿ ವಿಸರ್ಜನೆ, ದೇಹದಲ್ಲಿನ ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕುವಂತಹ ಪ್ರಕ್ರಿಯೆಯನ್ನ ನಾವಿಲ್ಲಿ ವಿಸರ್ಜನೆ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ: ಮಾನವನ ದೇಹದಲ್ಲಿ ರಕ್ತವನ್ನ ಶುದ್ಧೀಕರಿಸುವ ಅಂಗ ಯಾವುದು? ನೋಡ್ರಿ, ಮಾನವನ ದೇಹದಲ್ಲಿ ರಕ್ತವನ್ನ ಶುದ್ಧೀಕರಣ ಮಾಡುವಂತಹ ಅಂಗ ಆಪ್ಷನ್ ಎ ಹೃದಯ, ಶ್ವಾಸಕೋಶ, ಮೂತ್ರಪಿಂಡ ಮತ್ತು ಯಕೃತ್. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಮೂತ್ರಪಿಂಡ. ನೋಡ್ರಿ, ಮೂತ್ರಪಿಂಡ ಮಾನವನ ದೇಹದಲ್ಲಿರುವಂತಹ ಪ್ರಮುಖ ವಿಸರ್ಜನಾ ಅಂಗ. ಮೂತ್ರಪಿಂಡ ಅಂತಕ್ಕಂಥದ್ದು ಪ್ರಮುಖವಾದಂತ ವಿಸರ್ಜನಾ ಅಂಗ. ಇದು ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಗೆ ಸಾಮಾನ್ಯವಾಗಿ 2 ಮೂತ್ರಪಿಂಡಗಳು ಇರುತ್ತವೆ. ಇವು ಹೊಟ್ಟೆಯ ಹಿಂಭಾಗದಲ್ಲಿ ಬೆನ್ನೆಲುಬಿನ 2 ಬದಿಗಳಲ್ಲಿ ಕಾಣಬಹುದು. ನೋಡ್ರಿ, ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಗೆ 2 ಮೂತ್ರಪಿಂಡಗಳನ್ನು ನಾವಿಲ್ಲಿ ಕಾಣಬಹುದು. ಇವು ಎಲ್ಲಿರ್ತಾವಪ್ಪ ನಮ್ಮ ದೇಹದಲ್ಲಿ ಅಂದ್ರೆ ಹೊಟ್ಟೆಯ ಹಿಂಭಾಗದಲ್ಲಿ ಬೆನ್ನೆಲುಬಿನ 2 ಬದಿಗಳಲ್ಲಿ ಇರ್ತವೆ. ನೆಕ್ಸ್ಟ್, ಈ ಮೂತ್ರಪಿಂಡದ ಪ್ರಮುಖ ಕಾರ್ಯಗಳು ಏನು? ನೋಡ್ರಿ, ರಕ್ತವನ್ನ ಶುದ್ಧೀಕರಿಸುವುದು. ರಕ್ತವನ್ನ ಶುದ್ಧೀಕರಣ ಮಾಡುವಂತಹ ಕೆಲಸ ಯಾವುದಪ್ಪ ಅಂದ್ರೆ ಮೂತ್ರಪಿಂಡದ್ದು. ನೆಕ್ಸ್ಟ್, ಹೆಚ್ಚುವರಿ ನೀರು ಮತ್ತು ಲವಣಗಳನ್ನ ಇದು ಹೊರಹಾಕುತ್ತದೆ. ನೋಡ್ರಿ, ನಮ್ಮ ದೇಹಕ್ಕೆ ಹೆಚ್ಚುವರಿ ಆದಂತಹ ನೀರು ಮತ್ತು ಲವಣಗಳನ್ನ ಇದು ಹೊರಹಾಕ್ತದೆ. ಮತ್ತ ದೇಹದ ನೀರು ಮತ್ತು ಖನಿಜಗಳ ಸಮತೋಲನವನ್ನು ಕಾಪಾಡುತ್ತದೆ. ನೋಡ್ರಿ, ದೇಹದ ನೀರು ಮತ್ತು ಖನಿಜಗಳ ಸಮತೋಲನವನ್ನ ಈ ಮೂತ್ರಪಿಂಡ ಕಾಪಾಡುತ್ತದೆ. ನೆಕ್ಸ್ಟ್, ಮೂತ್ರವನ್ನ ಉತ್ಪಾದಿಸುವುದು ಕೂಡ ಮೂತ್ರಪಿಂಡ. ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯವನ್ನ ಮಾಡ್ತದೆ. ನೋಡ್ರಿ, ರಕ್ತದ ಒತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡ್ತದೆ. ನೆಕ್ಸ್ಟ್, ಹೃದಯ ನೋಡ್ರಿ, ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನ ಪಂಪ್ ಮಾಡುತ್ತದೆ. ನೋಡ್ರಿ, ಹೃದಯ ಎಲ್ಲಾ ಭಾಗಗಳಿಗೆ ರಕ್ತವನ್ನ ಪಂಪ್ ಮಾಡುತ್ತದೆ, ಆದ್ರೆ ಇದು ಶುದ್ಧೀಕರಣ ಮಾಡುವುದಿಲ್ಲ, ಪಂಪ್ ಮಾಡುತ್ತೆ. ರಕ್ತವು ದೇಹದ ಎಲ್ಲಾ ಭಾಗಗಳಿಗೆ ಹೋಗುವಂತೆ ಪಂಪ್ ಮಾಡ್ತದೆ, ಶುದ್ಧೀಕರಣ ಮಾಡುವುದಿಲ್ಲ. ನೆಕ್ಸ್ಟ್, ಶ್ವಾಸಕೋಶ ಆಮ್ಲಜನಕವನ್ನು ರಕ್ತಕ್ಕೆ ಸೇರಿಸಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಹಾಕುತ್ತದೆ. ನೋಡ್ರಿ, ಶ್ವಾಸಕೋಶ ಏನ್ ಮಾಡ್ತದಪ್ಪ ಅಂದ್ರೆ ಆಮ್ಲಜನಕವನ್ನ ನಮ್ಮ ರಕ್ತದಲ್ಲಿ ಸೇರಿಸಿ ಆ ರಕ್ತದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಹಾಕುತ್ತಾ ರಕ್ತದಲ್ಲಿನ ತ್ಯಾಜ್ಯ ವಸ್ತುಗಳನ್ನ ಇದು ಫಿಲ್ಟರ್ ಮಾಡುವುದಿಲ್ಲ, ಅಂದ್ರೆ ರಕ್ತವನ್ನ ಶುದ್ಧೀಕರಣ ಮಾಡುವುದಿಲ್ಲ. ನೆಕ್ಸ್ಟ್, ಯಕೃತ್ ಲಿವರ್ ದೇಹದ ಅತಿ ದೊಡ್ಡ ಗ್ರಂಥಿ. ನೋಡ್ರಿ, ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದಂತ ಕ್ವಶನ್ ಆಗ್ಬೋದು. ಹಾಗಾದ್ರೆ ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದಪ್ಪ ಅಂದ್ರೆ ಅದು ಯಕೃತ್, ಲಿವರ್ ಅಂತ ಕರಿತೀವಿ. ವಿಷಕಾರಿ ಪದಾರ್ಥಗಳನ್ನ ಸಂಸ್ಕರಿಸುವುದು, ಪಿತ್ತರಸವನ್ನ ಉತ್ಪಾದಿಸುವುದು ಮತ್ತು ಆಹಾರ ಚಯಾಪಚಯದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ನೋಡ್ರಿ, ಏನ್ ಮಾಡ್ತದ, ವಿಷಕಾರಿ ಪದಾರ್ಥಗಳನ್ನ ಸಂಸ್ಕರಣೆ ಮಾಡ್ತದೆ, ಪಿತ್ತರಸವನ್ನ ಉತ್ಪಾದಿಸ್ತದ ಮತ್ತು ಆಹಾರದ ಚಯಾಪಚಯ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಆದರೆ ರಕ್ತವನ್ನ ಶೋಧಿಸಿ ಮೂತ್ರ ರೂಪಿಸುವ ಕೆಲಸವನ್ನ ಮೂತ್ರಪಿಂಡವೇ ಮಾಡುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ:
ವಿದ್ಯುತ್ ಪ್ರವಾಹದ SI ಘಟಕ ಯಾವುದು? ನೋಡ್ರಿ, ಫಿಸಿಕ್ಸ್ಗೆ ಸಂಬಂಧಿಸಿದಂತ ಪ್ರಶ್ನೆ. ವಿದ್ಯುತ್ ಪ್ರವಾಹದ SI ಘಟಕ ಯಾವುದು? SI ಮಾನ. ಆಪ್ಷನ್ ಎ ವೋಲ್ಟ್, ಆಪ್ಷನ್ ಬಿ ಓಮ್, ಆಪ್ಷನ್ ಸಿ ಆಂಪಿಯರ್, ಆಪ್ಷನ್ ಡಿ ವ್ಯಾಟ್ ಅಂತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ನೋಡ್ರಿ, ಆಪ್ಷನ್ ಸಿ ಆಂಪಿಯರ್ ಅಂತಕ್ಕಂಥದ್ದು ವಿದ್ಯುತ್ ಪ್ರವಾಹದ SI ಮಾನ. ವಿದ್ಯುತ್ ಪ್ರವಾಹ ಎಲೆಕ್ಟ್ರಿಕ್ ಕರೆಂಟ್ ಎಂದರೆ ಒಂದು ವಾಹಕದ ಮೂಲಕ 1 ಸೆಕೆಂಡಿನಲ್ಲಿ ಹರಿಯುವ ವಿದ್ಯುತ್ ಆವೇಶದ ಪ್ರಮಾಣವನ್ನು ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ವಿದ್ಯುತ್ ಪ್ರವಾಹನ I ಎಂಬ ಸಂಕೇತದಿಂದ ಸೂಚಿಸುತ್ತಾರೆ. ಇದರ SI ಘಟಕ ಆಂಪಿಯರ್ ಆಗಿದೆ. ಹಾಗಾದರೆ 1 ಆಂಪಿಯರ್ ಎಂದರೆ 1 ಸೆಕೆಂಡಿನಲ್ಲಿ 1 ಕೂಲಂಬ್ ವಿದ್ಯುತ್ ಆವೇಶವನ್ನ ಹರಿಸುವುದು. ನೋಡ್ರಿ, ಇದರ ಸೂತ್ರ I Q/T ಅಂತಕ್ಕಂಥದ್ದು. ಇದನ್ನ ನೀವು ನೆನ್ಪಿಡ್ಬೇಕಾಗ್ತದೆ. ಯಾಕಂದ್ರೆ ಕೇಳ್ಬೋದು 1 ಆಂಪಿಯರ್ ಅಂದ್ರೆ ಎಷ್ಟು ಅಂತ. 1 ಆಂಪಿಯರ್ ಅಂದ್ರೆ ಏನು ಅಂತ ಕೇಳ್ಬೋದು. ನೋಡ್ರಿ, ಇಲ್ಲಿ ಕೊಟ್ಟಾರ I ಅಂದ್ರೆ ವಿದ್ಯುತ್ ಪ್ರವಾಹ ಕರೆಂಟ್, Q ಅಂದ್ರೆ ವಿದ್ಯುತ್ ಆವೇಶ ಚಾರ್ಜ್, T ಅಂದ್ರೆ ಟೈಮ್. ನೆಕ್ಸ್ಟ್ ನೋಡ್ರಿ, ಉಳಿದಂತ ಆಯ್ಕೆಗಳ ವಿವರಣೆ. ವೋಲ್ಟ್ ಅಂತಕ್ಕಂಥದ್ದು ವಿದ್ಯುತ್ ವಿಭವ, ವೋಲ್ಟೇಜ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ದ SI ಘಟಕ. ಸಂಕೇತ V ಅಂತ ನಾವಿಲ್ಲಿ ಡಿನೋಟ್ ಮಾಡ್ತೀವಿ. ವೋಲ್ಟ್ ಅಂತಕ್ಕಂಥದ್ದು ವಿದ್ಯುತ್ ವಿಭವದ SI ಘಟಕ. ನೆಕ್ಸ್ಟ್ ಓಮ್ ಅಂತಕ್ಕಂಥದ್ದು ವಿದ್ಯುತ್ ಪ್ರತಿರೋಧ, ರೆಜಿಸ್ಟೆನ್ಸ್ ಅಂತ ಏನು ಕರಿತೀವಿ, ಇದರ SI ಮಾನ. ಇದರ ಒಂದು ಸಂಕೇತ ಒಮೆಗಾ. ಆಪ್ಷನ್ ಡಿ ವ್ಯಾಟ್ ಅಂತಕ್ಕಂಥದ್ದು ಶಕ್ತಿಯ SI ಘಟಕ. ಪವರ್ದ SI ಘಟಕ ಯಾವ್ದಪ್ಪ ಅಂದ್ರೆ ವ್ಯಾಟ್. ಇದರ ಸಂಕೇತ W. ನೋಡ್ರಿ, ಪರೀಕ್ಷೆಗೆ ಮುಖ್ಯವಾದಂತಹ SI ಮಾನಗಳನ್ನ ಇಲ್ಲಿ ಕೆಳಗೆ ಕೊಟ್ಟಿದ್ದೇವೆ, ನೋಡ್ಬೋದು ನೀವು. ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ಅನ್ನ ತಗೋಬಹುದು. ಇಲ್ಲ ಅಂದ್ರೆ ಈ ಒಂದು PDF ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ತಾವೆಲ್ಲ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ಆಪ್ಷನ್ ಎ ಮಂಗಳ, ಚಂದ್ರ, ಶುಕ್ರ, ಗುರು. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಚಂದ್ರ. ಭೂಮಿಯ ಏಕೈಕ ಉಪಗ್ರಹ ಚಂದ್ರ. ನೋಡ್ರಿ, ಚಂದ್ರ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ನೈಸರ್ಗಿಕ ಉಪಗ್ರಹ ಎಂದ್ರೆ ಗ್ರಹವನ್ನ ಸ್ವಾಭಾವಿಕವಾಗಿ ಸುತ್ತುವಂತಹ ಆಕಾಶ ಕಾಯ. ಚಂದ್ರನು ಭೂಮಿಯನ್ನ ತನ್ನ ಕಕ್ಷೆಯಲ್ಲೇ ನಿರಂತರವಾಗಿ ಸುತ್ತುತ್ತಾನೆ. ನೋಡ್ರಿ, ನೈಸರ್ಗಿಕ ಉಪಗ್ರಹ ಅಂದ್ರ ಒಂದು ಗ್ರಹವನ್ನ ಸ್ವಾಭಾವಿಕವಾಗಿ ಸುತ್ತುವಂತ ಆಕಾಶಕಾಯವನ್ನ ನಾವೇನಂತ ಕರಿತೀವಿ, ನೈಸರ್ಗಿಕ ಉಪಗ್ರಹ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಭೂಮಿಯನ್ನ ಈ ಚಂದ್ರ ಸ್ವಾಭಾವಿಕವಾಗಿ ಸುತ್ತುವಂತಹ ಒಂದು ಆಕಾಶಕಾಯ. ಅದಕ್ಕೋಸ್ಕರ ಇದನ್ನ ಭೂಮಿಯ ಏಕೈಕ ಉಪಗ್ರಹ ಅಂತೇಳಿ ಕರಿತೇವೆ. ಚಂದ್ರನು ತನ್ನದೇ ಆದ ಬೆಳಕನ್ನ ಹೊಂದಿಲ್ಲ. ನೋಡ್ರಿ, ನಾವು ಚಂದ್ರನ ಬೆಳಕು ಅಂತ ಏನ್ ಕರಿತೀವಲ್ಲ, ಅದು ಚಂದ್ರ ತನ್ನದೇ ಆದಂತ ಬೆಳಕನ್ನ ಹೊಂದಿಲ್ಲ. ಸೂರ್ಯನ ಬೆಳಕನ್ನ ಪ್ರತಿಫಲಿಸುವುದರಿಂದ ನಮಗೆ ಹೊಳೆಯುವಂತ ಕಾಣ್ತಾನ. ನೋಡ್ರಿ, ಸೂರ್ಯನ ಬೆಳಕನ್ನ ಚಂದ್ರ ಪ್ರತಿಫಲಿಸ್ತಾನ, ರಿಫ್ಲೆಕ್ಟ್ ಮಾಡ್ತಾನ. ಹಾಗಾಗಿ ಚಂದ್ರ ಹೊಳೆಯುವಂತ ನಮಗ ಕಾಣ್ತಾನ. ನೆಕ್ಸ್ಟ್, ಭೂಮಿಯಿಂದ ಚಂದ್ರನ ಸರಾಸರಿ ದೂರ ಸುಮಾರು 3,84,400 ಕಿಲೋಮೀಟರ್ಗಳು. ನೋಡ್ರಿ, ಭೂಮಿಯಿಂದ ಚಂದ್ರನ ದೂರ ಎಷ್ಟಪ್ಪ ಅಂದ್ರ 3,84,400 ಕಿಲೋಮೀಟರ್ಗಳು.
ನೆಕ್ಸ್ಟ್ ಚಂದ್ರನ ಪ್ರಮುಖ ಲಕ್ಷಣಗಳು. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ, ತನ್ನದೇ ಆದ ಬೆಳಕನ್ನ ಹೊಂದಿಲ್ಲ, ಸೂರ್ಯನ ಬೆಳಕನ್ನ ಪ್ರತಿಫಲಿಸುತ್ತದೆ, ಭೂಮಿಯನ್ನ ಸುತ್ತಲು ಸುಮಾರು 27.3 ದಿನಗಳನ್ನ ತೆಗೆದುಕೊಳ್ಳುತ್ತದೆ, ಅಮಾವಾಸ್ಯೆ, ಹುಣ್ಣಿಮೆ ಹಾಗೂ ಇತರ ಚಂದ್ರನ ಕಲೆಗಳು ಕಾಣಿಸಿಕೊಳ್ಳುತ್ತವೆ, ಸಮುದ್ರದ ಉಬ್ಬರ ಇಳಿತ ಉಂಟಾಗಲು ಚಂದ್ರನ ಗುರುತ್ವಾಕರ್ಷಣ ಪ್ರಮುಖ ಕಾರಣವಾಗಿದೆ. ಇವು ಈ ಚಂದ್ರನಿಗೆ ಸಂಬಂಧಿಸಿದಂತ ಪ್ರಮುಖ ಲಕ್ಷಣಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಇತರ ಆಯ್ಕೆಗಳು. ಮಂಗಳ ಗ್ರಹ. ಮಂಗಳ ಗ್ರಹ ಇದನ್ನ ಕೆಂಪು ಗ್ರಹ ಅಂತ ಹೇಳಿ ಕರಿತೀವಿ. ಮಂಗಳ ಗ್ರಹವನ್ನ ಕೆಂಪು ಗ್ರಹ ಅಂತೇಳಿ ನಾವು ಇಲ್ಲಿ ಕರಿತೀವಿ. ನೆಕ್ಸ್ಟ್ ಶುಕ್ರ ಗ್ರಹವನ್ನ, ಇದು ಶುಕ್ರ ಗ್ರಹ ಸೂರ್ಯನಿಗೆ ಎರಡನೇ ಗ್ರಹ, ಇದು ಸೂರ್ಯನಿಂದ ಎರಡನೇ ದೊಡ್ಡ ಗ್ರಹ. ನೆಕ್ಸ್ಟ್ ಇದನ್ನು ನಾವು ಭೂಮಿಯ ಸಹೋದರಿ ಗ್ರಹ ಎಂದು ಕರಿತೀವಿ. ಶುಕ್ರ ಗ್ರಹವನ್ನ ಭೂಮಿಯ ಸಹೋದರಿ ಗ್ರಹ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಗುರುಗ್ರಹ. ಗುರುವು ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ. ನೋಡ್ರಿ, ಗುರುಗ್ರಹ ಸೌರವ್ಯೂಹದ ಅತಿ ದೊಡ್ಡ ಗ್ರಹ. ಇದಕ್ಕೆ ಅನೇಕ ನೈಸರ್ಗಿಕ ಉಪಗ್ರಹಗಳದವು. ಅದ್ರಾಗ ಉದಾಹರಣೆ ಗ್ಯಾನಿಮೇಡ ಮತ್ತು ಯುರೋಪಾ. ಇನ್ನು ಅನೇಕ ಉಪಗ್ರಹಗಳು ಈ ಗುರುಗ್ರಹಕ್ಕೆ ಅದಾವು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನೀರಿನ ರಾಸಾಯನಿಕ ಸೂತ್ರ ಯಾವುದು? ನೋಡ್ರಿ, ನೀರಿನ ರಾಸಾಯನಿಕ ಅಣುಸೂತ್ರ ಎಲ್ಲ ನಿಮ್ಗೆ ಕಾಮನ್ ಆಗಿ ಗೊತ್ತಿರುತ್ತಾ. ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ, H2O. ಹೌದಾ? ನೀರು ಭೂಮಿಯ ಮೇಲಿನ ಜೀವಿಗಳ ಬದುಕಿಗೆ ಅತ್ಯಂತ ಅವಶ್ಯಕವಾದಂತಹ ರಾಸಾಯನಿಕ ಸಂಯುಕ್ತ. ನೀರಿನ ರಾಸಾಯನಿಕ ಸೂತ್ರ ಯಾವ್ದಪ್ಪ ಅಂದ್ರೆ H2O. ಎರಡು ಹೈಡ್ರೋಜನ್ ಪರಮಾಣು ಮತ್ತು ಒಂದು ಆಮ್ಲಜನಕದ ಪರಮಾಣುಗಳನ್ನು, ಇವುಗಳ ರಾಸಾಯನಿಕ ಬಂಧಗಳಿಂದ ಒಂದು ನೀರಿನ ಅಣು ರಚನೆಯಾಗಿರ್ತದೆ. ಹಾಗಾದ್ರೆ ನೀರಿನ ಪ್ರಮುಖ ಲಕ್ಷಣಗಳು ಏನಪ್ಪಾ ಅಂದ್ರೆ ನೀರಿಗೆ ಬಣ್ಣವಿಲ್ಲ, ವಾಸನೆ ಇಲ್ಲ, ರುಚಿ ಇಲ್ಲ, ಜೀವಿಗಳ ಬದುಕಿಗೆ ಇದು ಅತ್ಯಗತ್ಯ ಮತ್ತು ಉತ್ತಮ ದ್ರಾವಕ, ಯೂನಿವರ್ಸಲ್ ಸಾಲ್ವೆಂಟ್ ಅಂತ ನೀರನ್ನ ಕರಿತೀವಿ. ಯಾಕಂದ್ರೆ ಅನೇಕ ಪದಾರ್ಥಗಳನ್ನು ಕರಗಿಸುವಂತಹ ಸಾಮರ್ಥ್ಯವನ್ನ ಈ ನೀರು ಹೊಂದಿದೆ. ಪ್ರಶ್ನೆ ಕೇಳಬಹುದು, ಯೂನಿವರ್ಸಲ್ ಸಾಲ್ವೆಂಟ್ ಎಂದು ಯಾವ ಒಂದು ದ್ರವವನ್ನ ಕರೆಯಲಾಗ್ತದೆ ಅಂದ್ರೆ ಅದು ನೀರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿ ಎಷ್ಟು ಜೋಡಿ ಕ್ರೋಮೋಸೋಮ್ಗಳಿವೆ? ನೋಡ್ರಿ, ಮಾನವನ ದೇಹದಲ್ಲಿ ಎಷ್ಟು ಜೋಡಿ ಕ್ರೋಮೋಸೋಮ್ಗಳಿವೆ? ಆಪ್ಷನ್ ಎ 21, 22, 23 ಮತ್ತು 24. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ 23 ಜೊತೆ ಕ್ರೋಮೋಸೋಮ್ಗಳು. ಕ್ರೋಮೋಸೋಮ್ ಅಂದ್ರ ಜೀವಕೋಶದ ಕೇಂದ್ರಕದಲ್ಲಿರುವ, ಜೀವಕೋಶದ ನ್ಯೂಕ್ಲಿಯಸ್ ನಲ್ಲಿ ಇರುವ ಆನುವಂಶಿಕ ಮಾಹಿತಿಯನ್ನ ಹೊಂದಿರುವ ದಾರದಂತಿರುವ ರಚನೆಗಳು. ನೋಡ್ರಿ, ಏನಿದು ಜೀವಕೋಶದಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ ನಲ್ಲಿರುವ ಆನುವಂಶಿಕ ಅಂದ್ರೆ ಜೆನೆಟಿಕ್ ಮಾಹಿತಿಯನ್ನ ಹೊಂದಿರುವಂತಹ ದಾರದಂತಿರುವ ರಚನೆಯನ್ನ ಕ್ರೋಮೋಸೋಮ್ ಅಂತ ಕರಿತೀವಿ. ಇವು DNA ಮತ್ತು ಪ್ರೋಟೀನ್ಗಳಿಂದ ನಿರ್ಮಾಣಗೊಂಡಿರುತ್ತವು. ಹಾಗಾದ್ರೆ DNA ಅಂದ್ರೆ ಏನಪ್ಪಾ? ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್. DNA ಅಂದ್ರೆ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಮತ್ತು ಪ್ರೋಟೀನ್ಗಳಿಂದ ಇದು ನಿರ್ಮಾಣಗೊಂಡಿರ್ತಾವು. ಕ್ರೋಮೋಸೋಮ್ಗಳು ಪೋಷಕರಿಂದ ಮಕ್ಕಳಿಗೆ ಗುಣಲಕ್ಷಣಗಳು ವರ್ಗಾವಣೆಯಾಗಲು ಕಾರಣ ಆಗ್ತಾವು. ಈಗ ತಂದೆಯಿಂದ ಮಕ್ಕಳಿಗೆ ಗುಣಗಳು
ವರ್ಗಾವಣೆಯಾಗಲು ಕಾರಣವಾಗೋದು ಯಾವ್ದಪ್ಪ ಅಂದ್ರೆ ಈ ಕ್ರೋಮೋಸೋಮ್ಗಳು. ನಾವ್ ಹೇಳ್ತಿರ್ತೀವಿ ನೋಡ್ರಿ, ತಂದೆ ಹೆಂಗಾದನ ಅವ್ರ ಅಜ್ಜನ ಹಂಗಾದನ ಅಂತೇಳಿ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಕ್ರೋಮೋಸೋಮ್ಗಳು. ಮಾನವನ ಪ್ರತಿಯೊಂದು ದೇಹ ಕೋಶದಲ್ಲಿ ಒಟ್ಟು 46 ಕ್ರೋಮೋಸೋಮ್ಗಳು ಅಂದ್ರೆ 23 ಜೋಡಿ ಕ್ರೋಮೋಸೋಮ್ಗಳು ಇರ್ತಾವು. ಈ 46 ಕ್ರೋಮೋಸೋಮ್ಗಳಲ್ಲಿ 36 ಕ್ರೋಮೋಸೋಮ್ಗಳು ತಾಯಿಯಿಂದ 23 ಕ್ರೋಮೋಸೋಮ್ಗಳು ತಾಯಿಯಿಂದ ಮತ್ತು ಇನ್ನು 23 ಕ್ರೋಮೋಸೋಮ್ಗಳು ತಂದೆಯಿಂದ ಸೇರಿ ಒಟ್ಟು 43 ಕ್ರೋಮೋಸೋಮ್ಗಳಾಗ್ತವ. ಅದನ್ನ ನಾವು 23 ಜೋಡಿ ಕ್ರೋಮೋಸೋಮ್ಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ಕ್ರೋಮೋಸೋಮ್ಗಳ ವಿಧಗಳು, ಕ್ರೋಮೋಸೋಮ್ನ ವಿಧಗಳು ಎರಡದವು. ಒಂದು ಅಟೋಸೋಮ್ಗಳು, ಇನ್ನೊಂದು ಲಿಂಗ ಕ್ರೋಮೋಸೋಮ್ಗಳು, ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಹಾಗಾದ್ರೆ ಅಟೋಸೋಮ್ಗಳು ಎಷ್ಟದವಪ್ಪ ಅಂದ್ರೆ 22 ಜೋಡಿಗಳು ಅಂದ್ರೆ 44 ಕ್ರೋಮೋಸೋಮ್ಗಳು. ಇದು ದೇಹದ ಸಾಮಾನ್ಯ ಗುಣಲಕ್ಷಣಗಳನ್ನ ನಿಯಂತ್ರಿಸ್ತಾವು. ನೋಡ್ರಿ ಏನ್ ಮಾಡ್ತಾವು, ಅಟೋಸೋಮ್ಗಳು ದೇಹದ ಸಾಮಾನ್ಯ ಗುಣಲಕ್ಷಣಗಳನ್ನ ನಿಯಂತ್ರಣ ಮಾಡ್ತಾವು. ಇನ್ನು ಉಳಿದ ಒಂದು ಜೋಡಿ ಕ್ರೋಮೋಸೋಮು ವ್ಯಕ್ತಿಯ ಲಿಂಗವನ್ನ ನಿರ್ಧಾರ ಮಾಡುವಂತಹ ಕ್ರೋಮೋಸೋಮ್ಗಳಾಗಿರ್ತಾವು. ಅದು ಯಾವ್ದಪ್ಪ ಅಂತ ನೋಡ್ರಿ, ಪುರುಷ ನಾವು ಗಂಡು ಮಗು ಆಗಿದೆ ಅಂದ್ರೆ ಅದು XY ಕ್ರೋಮೋಸೋಮ್ ಅನ್ನ ಹೊಂದಿರ್ತದೆ, ಮತ್ತು ಹೆಣ್ಣು ಮಗು ಆಯ್ತಪ್ಪ ಅಂದ್ರೆ ಅದು XX ಕ್ರೋಮೋಸೋಮ್ಗಳನ್ನ ಹೊಂದಿರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಶಬ್ದವು ಯಾವ ಮಾಧ್ಯಮದಲ್ಲಿ ಸಂಚರಿಸುವುದಿಲ್ಲ? ಆಪ್ಷನ್ ಎ ಘನ, ಆಪ್ಷನ್ ಬಿ ದ್ರವ, ಅನಿಲ ಮತ್ತು ನಿರ್ವಾತ. ನೋಡ್ರಿ, ಶಬ್ದವು ಯಾವ ಮಾಧ್ಯಮದಲ್ಲಿ ಸಂಚಾರ ಮಾಡೋದಿಲ್ಲ ಅಂತ ಆಪ್ಷನ್ ಪ್ರಶ್ನೆಗಿದೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ನಿರ್ವಾತ. ನೋಡ್ರಿ, ಶಬ್ದ ಒಂದು ಯಾಂತ್ರಿಕ ತರಂಗ. ನೋಡ್ರಿ, ಶಬ್ದ ಅಂತಕ್ಕಂಥದ್ದು ಒಂದು ಯಾಂತ್ರಿಕ ತರಂಗ, ಮೆಕ್ಯಾನಿಕಲ್ ವೇವ್. ಇದು ಕಂಪನಗಳಿಂದ ಉಂಟಾಗುತ್ತದೆ. ನೋಡ್ರಿ, ಶಬ್ದ ಹೆಂಗ್ ಉಂಟಾಗುತ್ತಪ್ಪ ಅಂದ್ರೆ ವೈಬ್ರೇಷನ್ಸ್ ಇಂದ ಶಬ್ದ ಉಂಟಾಗುತ್ತದೆ, ಮತ್ತು ಸಂಚರಿಸಲು ಮಾಧ್ಯಮ ಅಗತ್ಯವಾಗಿ ಬೇಕೇ ಬೇಕು. ನೋಡ್ರಿ, ಶಬ್ದ ಸಂಚಾರ ಮಾಡಲು ಅದಕ್ಕೊಂದು ಮೀಡಿಯಂ ಬೇಕೇ ಬೇಕು. ಮಾಧ್ಯಮ ಎಂದರೆ ಕಣಗಳು ಇರುವ ಪದಾರ್ಥ. ಈ ಕಣಗಳು ಒಂದರಿಂದ ಮತ್ತೊಂದಕ್ಕೆ ಕಂಪನವನ್ನ ವರ್ಗಾಯಿಸುವ ಮೂಲಕ ಶಬ್ದವನ್ನ ಸಾಗಿಸ್ತಾವು. ಆದ್ದರಿಂದ ಶಬ್ದವು ಘನ, ದ್ರವ ಮತ್ತು ಅನಿಲ ಮಾಧ್ಯಮಗಳಲ್ಲಿ ಸಂಚರಿಸುತ್ತದೆ. ನೋಡ್ರಿ, ಶಬ್ದ ಘನ, ದ್ರವ ಮತ್ತು ಅನಿಲ ಮಾಧ್ಯಮದಲ್ಲಿ ಸಂಚಾರ ಮಾಡ್ತದೆ. ನಿರ್ವಾತದಲ್ಲಿ ಶಬ್ದ ಸಂಚರಿಸುವುದಿಲ್ಲ. ನಿರ್ವಾತ ಅಂದ್ರೇನು, ಅಲ್ಲಿ ಯಾವುದೇ ಕಣಗಳು ಇರೋದಿಲ್ಲ. ನೆಕ್ಸ್ಟ್, ಶಬ್ದ ಸಂಚರಿಸುವ ಮಾಧ್ಯಮಗಳು ಯಾವಪ್ಪ ಅಂದ್ರೆ ಘನ, ದ್ರವ, ಅನಿಲ. ಘನದಲ್ಲಿ ಶಬ್ದವು ಅತ್ಯಂತ ವೇಗವಾಗಿ ಸಂಚರಿಸುತ್ತದೆ. ಉದಾಹರಣೆಗೆ ಕಬ್ಬಿಣ, ಮರ, ಗೋಡೆ. ನೆಕ್ಸ್ಟ್, ದ್ರವ. ಶಬ್ದವು ದ್ರವಗಳಲ್ಲಿ ಸಂಚರಿಸುತ್ತದೆ. ನೀರಿನಲ್ಲಿ ತಿಮಿಂಗಲಗಳ ಶಬ್ದದ ಮೂಲಕ ಸಂವಹನ ಮಾಡ್ತಾವು. ನೆಕ್ಸ್ಟ್, ಅನಿಲ. ಗಾಳಿಯ ಮೂಲಕ ಶಬ್ದ ನಮ್ಮ ಕಿವಿಗೆ ತಲುಪುತ್ತದೆ. ಹೌದಾ? ದೈನಂದಿನ ಜೀವನದಲ್ಲಿ ನಾವು ಕೇಳುವಂತ ಶಬ್ದಗಳು ಗಾಳಿಯ ಮೂಲಕವೇ ಬರ್ತಾವು. ಉದಾಹರಣೆ ಬಾಹ್ಯಾಕಾಶ. ನೋಡ್ರಿ, ನಿರ್ವಾತದಲ್ಲಿ ಯಾವುದೇ ಕಣಗಳು ಇರಲ್ಲ, ಹಾಗಾಗಿ ಶಬ್ದ ಸಂಚಾರ ಮಾಡೋದಿಲ್ಲ. ಉದಾಹರಣೆ ನೋಡ್ರಿ, ಬಾಹ್ಯಾಕಾಶ ಬಹುತೇಕ ನಿರ್ವಾತವಾಗಿದೆ. ಸ್ಪೇಸ್ ಅಂತ ಏನ್ ಕರಿತೀವಿ ನಾವು, ಅದೇನಾಗಿದೆ, ನಿರ್ವಾತವಾಗಿದೆ. ಆದ್ದರಿಂದ ಇಬ್ಬರು ಗಗನಯಾತ್ರಿಗಳು ಹತ್ತಿರದಲ್ಲಿದ್ದರೂ ಕೂಗಿದರೆ ಪರಸ್ಪರ ಕೇಳಿಸದು. ಅವರು ರೇಡಿಯೋ ತರಂಗಗಳ ಮೂಲಕ ಸಂವಹನ ಮಾಡುತ್ತಾರೆ. ನೋಡ್ರಿ, ಬಾಹ್ಯಾಕಾಶಕ್ಕೆ ಏನು ಗಗನಯಾತ್ರಿಗಳೇನು ಹೋಗಿರ್ತಾರಲ್ಲ, ಅವರು ಪರಸ್ಪರ ಹತ್ತಿರದಲ್ಲಿ ಇದ್ರೂ ಕೂಡ ಅವರು ಮಾತಾಡಿದಂತ ಮಾತುಗಳು ಅವರಿಗೆ ಒಬ್ಬರಿಗೊಬ್ಬರಿಗೆ ಕೇಳಿಸಲ್ಲ. ಯಾಕಂದ್ರೆ ಅಲ್ಲಿ ನಿರ್ವಾತ ಇದೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ರೇಡಿಯೋ ತರಂಗಗಳ ಮೂಲಕ ಸಂವಹನವನ್ನ ಮಾತಾಡ್ತಾರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ,
ಸೂರ್ಯನ ಬೆಳಕಿನಿಂದ ನಮಗೆ ದೊರೆಯುವಂತಹ ವಿಟಮಿನ್ ಯಾವುದು? ನೋಡ್ರಿ, ಸೂರ್ಯನ ಬೆಳಕಿನಿಂದ ದೊರೆಯುವ ವಿಟಮಿನ್. ಆಪ್ಷನ್ ಎ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಮತ್ತು ವಿಟಮಿನ್ ಡಿ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ವಿಟಮಿನ್ ಡಿ. ಹೌದಾ? ವಿಟಮಿನ್ ಡಿ ಅನ್ನ ಸನ್ಶೈನ್ ವಿಟಮಿನ್ ಅಂತ ಕರಿತೀವಿ. ಏನು? ಸನ್ಶೈನ್ ವಿಟಮಿನ್. ಯಾವ್ದಪ್ಪ? ವಿಟಮಿನ್ ಡಿ. ಯಾಕಂದ್ರ ನಮ್ಮ ಚರ್ಮವು ಸೂರ್ಯನ ಅತಿ ನೇರಳೆ ಬಿ ಕಿರಣಗಳ ಪ್ರಭಾವಕ್ಕೆ ಒಳಗಾದಾಗ ದೇಹದಲ್ಲಿ ವಿಟಮಿನ್ ಡಿ ಉತ್ಪತ್ತಿಯಾಗುತ್ತದೆ. ನೋಡ್ರಿ, ಸೂರ್ಯನ ನೇರಾತೀತ ಕಿರಣಗಳ ಪ್ರಭಾವಕ್ಕೆ ಒಳಗಾದಾಗ ದೇಹದಲ್ಲಿ ವಿಟಮಿನ್ ಡಿ ಉತ್ಪತ್ತಿಯಾಗುತ್ತದೆ. ಗಮನಿಸಿ, ಸೂರ್ಯನ ಬೆಳಕು ನಮಗೆ ನೇರವಾಗಿ ವಿಟಮಿನ್ ಡಿ ನೀಡುವುದಿಲ್ಲ. ಅದರಲ್ಲಿರುವಂತಹ UVB ಕಿರಣಗಳು ಚರ್ಮದಲ್ಲಿರುವ ಒಂದು ಪದಾರ್ಥವನ್ನ ವಿಟಮಿನ್ ಡಿ ಆಗಿ ಪರಿವರ್ತಿಸಲು ಸಹಾಯ ಮಾಡ್ತಾವು. ನೋಡ್ರಿ, ನೇರವಾಗಿ ಸೂರ್ಯನ ಕಿರಣಗಳು ನಮಗೆ ವಿಟಮಿನ್ ಡಿ ಅನ್ನ ನೀಡಲ್ಲ. ಸೂರ್ಯನ ಬೆಳಕಿನಲ್ಲಿರತಕ್ಕಂಥ UVB ಕಿರಣಗಳು ಚರ್ಮದಲ್ಲಿರುವ ಒಂದು ಪದಾರ್ಥವನ್ನ ವಿಟಮಿನ್ ಡಿ ಆಗಿ ಪರಿವರ್ತಿಸಲು ಸಹಾಯ ಮಾಡ್ತಾವು. ಹಾಗಾದ್ರೆ ಈ ವಿಟಮಿನ್ ಡಿ ಯ ಮುಖ್ಯ ಕಾರ್ಯ ಏನು? ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಆಹಾರದಲ್ಲಿರುವ ಕ್ಯಾಲ್ಸಿಯಂ ಅನ್ನ ದೇಹ ಬಳಸಲು ನೆರವಾಗುತ್ತವೆ. ನೆಕ್ಸ್ಟ್, ಮೂಳೆಗಳನ್ನ ಬಲಪಡಿಸುತ್ತದೆ. ಮೂಳೆಗಳು ಮತ್ತು ಹಲ್ಲುಗಳು ಗಟ್ಟಿಯಾಗಲು ವಿಟಮಿನ್ ಡಿ ಅಗತ್ಯ. ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ವಿಟಮಿನ್ ಡಿ ಸಹಾಯ ಮಾಡುತ್ತದೆ. ನೆಕ್ಸ್ಟ್ ನೋಡ್ರಿ, ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವಂತಹ ಕಾಯಿಲೆಗಳು. ಮಕ್ಕಳಲ್ಲಿ ರಿಕೆಟ್ಸ್ ಅಂತಕ್ಕಂಥ ಏನದು ಒಂದು ಕಾಯಿಲೆ ಮಕ್ಕಳಲ್ಲಿ ಉಂಟಾಗತ್ತ. ಇದರಿಂದ ಮೂಳೆಗಳು ಮೃದುವಾಗಿ ಬಾಗುತ್ತವು, ಮೃದುವಾಗಿ ಬೆಂಡಾಕವು. ನೆಕ್ಸ್ಟ್, ವಯಸ್ಕರಲ್ಲಿ ಆಸ್ಟಿಯೋಮಲೇಸಿಯಾ ಅಂತಕ್ಕಂಥ ಮೂಳೆಗಳು ದುರ್ಬಲ ಮತ್ತು ನೋವಿನಿಂದ ಕೂಡಿರ್ತವು. ಮೂಳೆಗಳು ದುರ್ಬಲ ಆಗುವುದು ಮತ್ತು ನೋವಿನಿಂದ ಕೂಡುವುದನ್ನ ಆಸ್ಟಿಯೋಮಲೇಸಿಯಾ ಅಂತ ಕರಿತೀವಿ. ಇದು ವಯಸ್ಕರಲ್ಲಿ. ಮಕ್ಕಳಲ್ಲಿ ರಿಕೆಟ್ಸ್ ಅಂತಕ್ಕಂಥ ಒಂದು ಕಾಯಿಲೆ ಬರ್ತದೆ. ನೆಕ್ಸ್ಟ್, ವಿಟಮಿನ್ ಡಿ ಯ ಮೂಲಗಳು. ವಿಟಮಿನ್ ಡಿ ಅನ್ನು ನಾವು ಯಾವುದರಿಂದ ಪಡಿತೀವಿ ಅಂದ್ರೆ ಸೂರ್ಯನ ಬೆಳಕು, ಮೊಟ್ಟೆಯ ಹಳದಿ ಭಾಗ, ಮೀನು, ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಮತ್ತು ಬೆಣ್ಣೆ. ನೋಡ್ರಿ, ಇವುಗಳನ್ನ ಮೊಟ್ಟೆಯ ಹಳದಿ ಭಾಗವನ್ನ ತಿನ್ಬೇಕು ವಿಟಮಿನ್ ಡಿ ಬೇಕಂದ್ರ. ಮತ್ತ ಮೀನಿನಲ್ಲಿ ನೋಡ್ರಿ ಸಾಲ್ಮನ್ ಮತ್ತು ಸಾರ್ಡಿನ್ ಮುಂತಾದವು. ಹಾಲು ಮತ್ತು ಹಾಲಿನ ಉತ್ಪನ್ನ ಅಂದ್ರೆ ಮೊಸರು, ಬೆಣ್ಣೆ, ತುಪ್ಪ, ಇವುಗಳಲ್ಲಿ ನಾವು ವಿಟಮಿನ್ ಡಿ ಅನ್ನ ಪಡಿಬಹುದು. ನೆಕ್ಸ್ಟ್, ಮುಂದಿನ ಪ್ರಶ್ನೆ, 10ನೇ ಪ್ರಶ್ನೆ, ಈ ತರಗತಿಯ ಕೊನೆಯ ಪ್ರಶ್ನೆ. ಸಸ್ಯಗಳಲ್ಲಿನ ಹಸಿರು ವರ್ಣದ್ರವ್ಯವನ್ನ ಏನೆಂದು ಕರೆಯುತ್ತಾರೆ? ನೋಡ್ರಿ, ಆಪ್ಷನ್ ಎ ಹಿಮೋಗ್ಲೋಬಿನ್, ಆಪ್ಷನ್ ಬಿ ಕ್ಲೋರೋಫಿಲ್, ಆಪ್ಷನ್ ಸಿ ಮೆಲನಿನ್, ಆಪ್ಷನ್ ಡಿ ಕ್ಯಾರೋಟಿನ್. ಹಾಗಾದ್ರೆ ಸಸ್ಯಗಳಲ್ಲಿರುವ ಹಸಿರು ವರ್ಣದ್ರವ್ಯವನ್ನ ನಾವು ಇಲ್ಲಿ ಏನಂತ ಕರಿತೀವಿ? ಆಪ್ಷನ್ ಬಿ ಕ್ಲೋರೋಫಿಲ್ ಅಂತ ಕರಿತೀವಿ. ಹಾಗಾದ್ರೆ ಕ್ಲೋರೋಫಿಲ್ ಎಂಬುದು ಸಸ್ಯಗಳ ಎಲೆಗಳು ಮತ್ತು ಹಸಿರು ಭಾಗಗಳಲ್ಲಿ ಕಂಡುಬರುವ ಹಸಿರು ವರ್ಣದ್ರವ್ಯ. ಹೌದಾ? ಇದು ಸಸ್ಯಗಳಿಗೆ ಹಸಿರು ಬಣ್ಣವನ್ನು ನೀಡುತ್ತದೆ ಮತ್ತು ದ್ಯುತಿಸಂಶ್ಲೇಷಣೆ ನಡೆಯಲು ಸಹಾಯ ಮಾಡ್ತದೆ. ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನ ಹೀರಿಕೊಂಡು ಆ ಶಕ್ತಿಯನ್ನ ಬಳಸಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಇವುಗಳಿಂದ ಆಹಾರವನ್ನ ತಯಾರು ಮಾಡ್ತಾವು. ಈ ಒಂದು ಪ್ರಕ್ರಿಯೆಯಲ್ಲಿ ಆಮ್ಲಜನಕವನ್ನ ಬಿಡುಗಡೆ ಮಾಡ್ತಾವು ಅಂತ ಈಗಾಗಲೇ ನಾವು ಇಲ್ಲಿ ಹಿಂದಿನ ಪ್ರಶ್ನೆಯಲ್ಲಿ ತಿಳ್ಕೊಂಡಿವಿ. ಹಾಗಾದ್ರೆ ಈ ಕ್ಲೋರೋಫಿಲ್ ಅಂತಕ್ಕಂಥದ್ದು ಎಲ್ಲಿ ಐತಿ? ಎಲೆಗಳಲ್ಲಿರುವ ಕ್ಲೋರೋಪ್ಲಾಸ್ಟ್ ಎಂಬ ಕೋಶಕಾಂಗದಲ್ಲಿ ಇರುತ್ತದೆ. ನೋಡ್ರಿ, ಈ ಕ್ಲೋರೋಫಿಲ್ ಅಂತಕ್ಕಂಥದ್ದು ಎಲೆಗಳಲ್ಲಿರುವ ಕ್ಲೋರೋಪ್ಲಾಸ್ಟ್ ಎಂಬ ಕೋಶಕಾಂಗದಲ್ಲಿ ಇರುತ್ತದೆ.
ನೆಕ್ಸ್ಟ್ ನೋಡ್ರಿ, ಹಿಮೋಗ್ಲೋಬಿನ್ ಮಾನವನ ರಕ್ತದ ಕೆಂಪು ವರ್ಣದ್ರವ್ಯ. ಆಮ್ಲಜನಕವನ್ನ ದೇಹದ ವಿವಿಧ ಭಾಗಗಳಿಗೆ ಸಾಗಿಸುವಂತಹ ಕೆಲಸವನ್ನ ಈ ಹಿಮೋಗ್ಲೋಬಿನ್ ಮಾಡುತ್ತಾ. ನೆಕ್ಸ್ಟ್ ಕ್ಲೋರೋಫಿಲ್ ಅಂತಕ್ಕಂಥದ್ದು ಸಸ್ಯದ ಹಸಿರು ವರ್ಣದ್ರವ್ಯ. ಇನ್ನ ಮೆಲಾನಿನ್ ಮೆಲನಿನ್ ಅಂತಕ್ಕಂಥದ್ದು ಮಾನವರ ಚರ್ಮ, ಕೂದಲು ಮತ್ತು ಕಣ್ಣುಗಳಿಗೆ ಬಣ್ಣ ನೀಡುವಂತಹ ಪಿಗ್ಮೆಂಟ್ ಇದು. ನೋಡ್ರಿ, ಮಾನವ ಕಪ್ಪು ಮತ್ತು ಬೆಳ್ಳಗೆ ಇರಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಮೆಲನಿನ್ ಅಂತಕ್ಕಂಥ ಪಿಗ್ಮೆಂಟ್. ಮತ್ತು ಕ್ಯಾರೋಟಿನ್ ಸಸ್ಯಗಳಲ್ಲಿ ಕಂಡುಬರುವ ಹಳದಿ ಕಿತ್ತಳೆ ಬಣ್ಣದ ವರ್ಣದ್ರವ್ಯ. ನೋಡ್ರಿ, ಹಳದಿ ಮತ್ತು ಕಿತ್ತಳೆ ಬಣ್ಣದ ವರ್ಣದ್ರವ್ಯ ಕ್ಯಾರೋಟಿನ್. ಕ್ಯಾರೆಟ್, ಮಾವು ಮುಂತಾದವುಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ನೋಡ್ರಿ, ಈ ಕ್ಯಾರೋಟಿನ್ ಅಂತಕ್ಕಂಥದ್ದು ಕ್ಯಾರೆಟ್ ಮತ್ತು ಮಾವು ಇನ್ನು ಮುಂತಾದವುಗಳಲ್ಲಿ ಕಂಡು ಬರ್ತದೆ. ಓಕೆ, ಇವತ್ತಿನ ತರಗತಿಯಲ್ಲಿ ನಾವು ಸುಮಾರು 10 ಪ್ರಶ್ನೆಗಳನ್ನ ಚರ್ಚೆ ಮಾಡಿವಿ. ಇನ್ನು ಮುಂದೆ ಪ್ರಶ್ನೆಗಳದಾವು, ಬಟ್ ಆದರೆ ಅವುಗಳನ್ನ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ನೋಡಿ, ಈ ಎಲ್ಲಾ ಪ್ರಶ್ನೆಗಳು ಕೂಡ ಮುಂಬರುವ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತವು. ನೀಟಾಗಿ ಅಭ್ಯಾಸ ಮಾಡ್ರಿ. ಈ ಒಂದು ಅವಕಾಶವನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಈ ಒಂದು ಸಮಯವನ್ನ ನೀವು ಸದುಪಯೋಗ ಪಡಿಸಿಕೊಂಡು ಚೆನ್ನಾಗಿ ಓದಿದ್ದೇ ಆಯ್ತಂದ್ರ 2026ರಲ್ಲಿ ನೀವು ಶಿಕ್ಷಕರಾಗಿ ಆಯ್ಕೆಯಾಗುವುದು ಖಂಡಿತ. ಹಾಗಾಗಿ ಸಮಯವನ್ನ ಹಾಳು ಮಾಡದೆ ನಿಮ್ಮ ಸಂಪೂರ್ಣ ಸಮಯವನ್ನ ನಿಮ್ಮ ಓದಿಗಾಗಿ ಮೀಸಲಿಟ್ಟು ನಿಮ್ಮ ಕನಸಿನ ಹುದ್ದೆಯನ್ನ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಪ್ರಶ್ನೆಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಈ ತರಗತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆ ನಮ್ಮ ಪಾಟೀಲ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ತರಗತಿಯನ್ನು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಈ ಒಂದು ತರಗತಿಯ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು.